ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಸಂಚಲನ ಮೂಡಿಸಿರ್ತಕ್ಕಂಥ ಆಪರೇಷನ್ ಕಮಲದ ಎಫೆಕ್ಟ್ ನಾಳೆ ಶಾಸಕಾಂಗ ಸಭೆ ಮೇಲೆ ಆಗುತ್ತಾ? ಸೊ ಹಾಗಿದ್ರೆ ನಾಳೆ ಶಾಸಕಾಂಗ ಸಭೆಗೆ ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಕೈ ಕೊಡ್ತಾರೆ? ಹಾಗಿದ್ರೆ ಈ ಬ್ರೇಕಿಂಗ್ ಪಾಯಿಂಟ್ ನೋಡ್ಕೊಂಡ್ಬರೋಣ. ಸೊ ನಾಳೆ ಶಾಸಕಾಂಗ ಸಭೆ ನಿರ್ಣಾಯಕ ಸಭೆ ಆಗುತ್ತೆ. ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಈಗಾಗಲೇ ಹಾಜರಾಗಲಿಕ್ಕೆ ವಿಪ್ ಜಾರಿ ಮಾಡಿದರೆ ಶಾಸಕಾಂಗ ನಾಯಕ ಸಿದ್ದರಾಮಯ್ಯ. ವಿಪ್ ಉಲ್ಲಂಘಿಸಿ ಗೈರಾಜದರೆ ಶಿಸ್ತು ಕ್ರಮದ ಎಚ್ಚರಿಕೆ, ಖಡಕ್ ಎಚ್ಚರಿಕೆಯನ್ನು ಕೂಡ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಗೈರಾಜರಾಗುವ ಶಾಸಕರಿಗೆ ಸಸ್ಪೆಂಡ್ ಮಾಡುವ ತಾಕೀತು ಕೂಡ ಈ ಒಂದು ವಿಪ್ನಿಂದ ಏನು ಸೂಚನೆ ಹೋಗಿದೆ. ಹಾಗಿದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಪಕ್ಷದ ವಿರುದ್ಧ ವರ್ತನೆ ಅನ್ನುವಂಥದ್ದು ಇದರಿಂದ ಸಾಬೀತಾಗುತ್ತೆ. ಹೀಗಾಗಿ ಪ್ರತಿಯೊಬ್ಬ ಶಾಸಕರು ನಾಳೆಯ ಸಭೆಗೆ ಹಾಜರಾಗಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಗೈರಾಜರಾಗಬಾರದು. 3 ಲೈನ್ ವಿಪ್ ಜಾರಿಗೊಳಿಸಿರುವ ಕಾಂಗ್ರೆಸ್ ಸಚೇತಕರ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಇದನ್ನ ಪಕ್ಷ ವಿರೋಧಿ ಕ್ರಮ ಅಂತ ಹೇಳಿ ಕೂಡ ಪರಿಗಣಿಸಲಾಗುತ್ತೆ. ಸಭೆಗೆ ಕೈಕೊಟ್ಟು ರಾಜೀನಾಮೆ ನೀಡುವ ಶಾಸಕರಿಗೆ ತಕ್ಕ ಶಾಸ್ತಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಈ ಒಂದು ನೋಟಿಸ್ ನಿಂದ ಜಾರಿಯಾಗಿದೆ. 80 ಶಾಸಕರ ಪೈಕಿ ಎಷ್ಟು ಜನ ನಾಳೆ ಸಭೆಗೆ ಕೈ ಕೊಡ್ತಾರೆ ಅನ್ನೋದು ಕೂಡ ಖಾತ್ರಿ ಆಗುತ್ತೆ. ಕೆಲವರನ್ನ ಸಸ್ಪೆಂಡ್ ಮಾಡಿ ಉಳಿದವರಿಗೆ ಬ್ರೇಕ್ ಹಾಕುವಂಥದ್ದು, ಅಂದ್ರೆ ಉಳಿದವರು ಪಕ್ಷಾಂತರ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಮೆಸೇಜ್ ಪಾಸ್ ಮಾಡ್ಲಿಕ್ಕೆ ಈ ಒಂದು ನೋಟಿಸ್ ಜಾರಿಯಾಗಿದೆ. ಗೋಕಾಕ್ ಶಾಸಕ ಸೇರಿ 3 ಜನ ನಾಳೆ ಶಾಸಕಾಂಗ ಸಭೆ ಗೈರಾಜರಾಗುವ ಸಾಧ್ಯತೆ ಇದೆ. ಕೋರ್ಟ್ ಹಾಜರು ನೆಪದಲ್ಲಿ ಬೆಂಗಳೂರಿಗಾಗಲೇ ನಾಗೇಂದ್ರ ಶಾಸಕರು ಆಗಮಿಸಿದರೆ ನಾಗೇಂದ್ರ ಕೂಡ ನಾಳೆ ಶಾಸಕಾಂಗ ಸಭೆಗೆ ಹಾಜರಾಗೋದು 50-50. ಹಾಜರಾಗಬಹುದು, ಹಾಜರಾಗದೇ ಇರಬಹುದು ಕೋರ್ಟ್ ಕಾರಣಕ್ಕಾಗಿ. ಸೊ ಹಾಗಾಗಿ ನಾಳೆಯ ಶಾಸಕಾಂಗ ಸಭೆ ಬಹಳ ಮಹತ್ವದ್ದು, ವಿಶೇಷ ಅನ್ನುವಂಥದ್ದು. ಯಾಕಂತಂದ್ರೆ ಈ ಹಂತದಲ್ಲಿ ಈ ಶಾಸಕಾಂಗ ಸಭೆ ಮೂಲಕ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಹೋಗಲ್ಲ ಅನ್ನುವಂಥ ಮೆಸೇಜ್ ಪಾಸ್ ಮಾಡ್ಲಿಕ್ಕೆ ಸೊ ಈ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಆಗಿದೆ. ಸೊ ಸಿದ್ದರಾಮಯ್ಯ ಕಳಿಸಿರ್ತಕ್ಕಂಥ ಈ ಒಂದು ನೋಟಿಸ್ ನಲ್ಲಿ ಪ್ರತಿಯೊಬ್ಬ ಶಾಸಕರಿಗೆ ಎಚ್ಚರಿಕೆ ಗಂಟೆ ಅನ್ನುವಂಥದ್ದು. ಸೊ ಯಾರು ಗೈರಾಜರಾಗ್ತಾರೆ ಅವರನ್ನ ಸಸ್ಪೆಂಡ್ ಮಾಡೋ ಮೂಲಕ ಒಂದು ರೀತಿಯ ಪಕ್ಷದ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಹಾಗಿದ್ರೆ ಇವತ್ತು ಕೋರ್ಟ್ಗೆ ಹಾಜರಾಗ್ಲಿಕ್ಕೆ ಬಂದಂತ ನಾಗೇಂದ್ರ ನಾಳೆ ಶಾಸಕಾಂಗ ಸಭೆ ಬಗ್ಗೆ ಏನ್ ಹೇಳಿದ್ರೆ ಬಂದು ಕೇಳೋಣ. ನನಗೆ ಇವತ್ತು ಕೋರ್ಟ್ ಇತ್ತು, ಕೋರ್ಟ್ ಇದೆ, ಮತ್ತೆ 3 ಗಂಟೆಗೆ ಕೋರ್ಟ್ ಇದೆ, ನಾನು ಬಂದು ಮುಂಬೈಗೆ ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಮುಂಬೈಗೆ ಹೋಗಿದ್ದೀನಿ ಸರ್. ನನ್ಗಲ್ಲಿ ವ್ಯಾಪಾರ ಮುಂಬೈಗೆ ನಾನು ಹೋಗಿ ಬರ್ತಾ ಇರ್ತೀನಿ, ಯಾವತ್ತು ಹೋಗಿ ಬರ್ತಾ ಇರ್ತೀನಿ ಸರ್. ಆ ಕಾರಣಕ್ಕಾಗಿ ನಾನು ಯಾರೋ ಸಂಪರ್ಕ ಮಾಡಿದ್ದೀನಿ ಅಂತ ಹೇಳಿ ಮಾತ್ರ ಯಾವತ್ತೂ ಅತೃಪ್ತ ನಮ್ಗೆ ಯಾವ್ದು ಯಾರ ಮೇಲೆ ಕೂಡ ಅತೃಪ್ತನೇ ಇಲ್ಲ ನನಗೆ. ಇಲ್ಲ, ಈಗ ಮತ್ತೆ 3 ಗಂಟೆ ಮೇಲೆ ನನಗೆ ಗೊತ್ತಾ, ನಾಳೆ ಕೂಡ ಕೋರ್ಟ್ ಇದೆ ನನಗೆ. ನಾಳೆ ಕೋರ್ಟ್ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ರಾಜಕೀಯ ವಿಭಾಗ ಮುಖ್ಯ ಚಿದಾನಂದ ಪಟೇಲ್. ನಾಳೆಯ ಶಾಸಕಾಂಗ ಸಭೆ ಸೊ ಬಹಳ ಮಹತ್ವದ್ದು ಅಷ್ಟೇ ಅಲ್ಲ, ಪೊಲಿಟಿಕಲಿ ಇದು ಬಹಳ ಏನು ಕುತೂಹಲ ಕೆರಳಿಸಿರ್ತಕ್ಕಂಥ ಶಾಸಕಾಂಗ ಸಭೆ. 80 ಜನ ಶಾಸಕರು ಹೊಂದಿರತಕ್ಕಂಥ ಕಾಂಗ್ರೆಸ್ ಸೊ ನಾಳೆ ಎಷ್ಟು ಜನ ಶಾಸಕರು ಗೈರಾಜರಾಗ್ತಾರೆ? ಸೊ ಈಗ ಸಿದ್ದರಾಮಯ್ಯ ಕಳಿಸಿರ್ತಕ್ಕಂಥ ಏನ್ ನೋಟಿಸ್ ಇದೆ, ಗೈರಾಜರಾದವರಿಗೆ ಇದನ್ನ ಪಕ್ಷ ವಿರೋಧಿ ಕ್ರಮ ಅಂತ ನಾವು ಭಾವಿಸ್ತೀವಿ, ಆ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಿದ್ರೆ ಸೊ ನಾಳೆ ಎಷ್ಟು ಜನ ಗೈರಾಜರಾಗಬಹುದು? ಸೊ ಒಂದ್ ವೇಳೆ ಗೈರಾಜರಾದ್ರೆ ಅವರನ್ನ ಕಾಂಗ್ರೆಸ್ ಪಕ್ಷ ಸಸ್ಪೆಂಡ್ ಮಾಡೋ ಮೂಲಕ ಸೊ ನಾವು ಇದನ್ನ ಸಹಿಸಲ್ಲ ಅನ್ನುವಂತ ಮೆಸೇಜ್ ಪಾಸ್ ಮಾಡುತ್ತಾ? ಹಾಗಿದ್ರೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಕೈ ಕೊಡ್ತಾರೆ? ಲಕ್ಷ್ಮಣ್ ಅವರ ಇತ್ತೀಚಿನ ದಿನಗಳಲ್ಲಿ ಶಾಸಕಾಂಗ ಪಕ್ಷಕ್ಕೆ ಕಡ್ಡಾಯವಾಗಿ ಹಾಜರಿರಬೇಕಂತೇಳಿ ವಿಪ್ಪನ್ನು ಜಾರಿ ಮಾಡಿರೋದು ಇದೇ ಮೊದಲು ಅಂತ ಹೇಳಲಾಗ್ತಿದೆ. ಆದರೆ ಶಾಸಕಾಂಗ ಪಕ್ಷದ ಸಭೆಗೆ ಕಡ್ಡಾಯವಾಗಿ ಹಾಜರಾಗಕ್ಕಿಂತ ಮೊದಲು ಅವರು ಒಂದು ವೇಳೆ ಹಾಜರಾಗದೇ ಇದ್ರೆ ಅವರಿಗೆ ಕಾರಣಗಳನ್ನ ಕೊಡಲಿಕ್ಕೆ ಬಹಳಷ್ಟು ಅವಕಾಶಗಳು ಇದೆ ಅಂತ ಕೂಡ ಏನು ಕಾನೂನು ತಜ್ಞರು ಹೇಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಆರೋಗ್ಯದ ನಿಮಿತ್ತ, ಕೌಟುಂಬಿಕ ಕಾರ್ಯಕ್ರಮದ ನಿಮಿತ್ತ ಅಥವಾ ಬೇರೆ ಬೇರೆ ಕಾರಣಗಳು ನೀಡಬೇಕು, ಅದಕ್ಕೆ ಆ ಕಾರಣಕ್ಕೆ ಸ್ಪಷ್ಟನೆ ಕೂಡ ಕೊಡಬೇಕು ಎಂಬ ಒಂದು ನಿಯಮ ಕೂಡ ಇರುವಂತದ್ದು. ಆದರೆ ಇದು ಆರಂಭಿಕವಾಗಿ ಇತ್ತೀಚಿನ ರಾಜಕೀಯ ವಿಪ್ಲವದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಶಾಸಕರು ಎಷ್ಟು ಜನ ಬರ್ತಾರೆ ಈ ತಲೆ ಎಣಿಕೆ ಕಾರ್ಯಕ್ಕಾಗಿ ಈ ಒಂದು ವಿಪ್ಪನ್ನು ಜಾರಿ ಮಾಡಿದರೆ ಆ ಮುಖಾಂತರ ಆಂಟಿ ಡಿಫೆಕ್ಷನ್ ಲಾನ ನಿಮ್ಮ ಮೇಲೆ ಪ್ರಯೋಗ ಮಾಡ್ತೀನಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಒಂದು ವೇಳೆ ಬರದೆ ಶಾಸಕರುಗಳು ಗೈರಾದಂತವರಿಗೆ ನೋಟಿಸ್ ಕೊಡೋ ಅವಕಾಶ ಇದೆ. ಆದರೆ ನೋಟಿಸ್ ಕೊಡೋ ಸಂದರ್ಭದಲ್ಲಿ ಅವರು ಸಕಾರಣವನ್ನು ಕೊಟ್ಟರೆ ಆ ನೋಟಿಸು ಉಪಯೋಗ ಕೂಡ ಬರಲ್ಲ ಅಂತ ಹೇಳಲಾಗ್ತದೆ. ಒಟ್ಟಿನಲ್ಲಿ ಇದು ಒಂಥರ ಶಾಸಕರನ್ನ ಎದುರಿಸುವ ತಂತ್ರ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಆಪರೇಷನ್ ಕಮಲ ಭೀತಿ ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಇರುವಂತದ್ದು ಪ್ರಮುಖವಾಗಿದೆ. ಬಂದು ನಾನು ನಮ್ಮ ಜೊತೆಗೆ ಮಾತಾಡಲಿಕ್ಕೆ ವಿಧಾನ ಪರಿಷತ್ನ ಮಾಜಿ ಸಭಾಪತಿ BL ಶಂಕರ್ ಅವರು ದೂರವಾಣಿ ಸಭೆಯಲ್ಲಿ BL ಶಂಕರ್ ಅವರ ಕಾರ್ಯಕ್ರಮ ಸ್ವಾಗತ ನೇರವಾಗಿ ಕೇಳ್ತಾ ಇದ್ದೀನಿ. ಸೊ ನಾಳೆ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಶಾಸಕಾಂಗ ಪಕ್ಷದ ನಾಯಕರು ಎಲ್ಲ ಶಾಸಕರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಅದನ್ನು ನೋಟಿಸ್ ಅಂತ ಕರಿಬಹುದು ಅಥವಾ ವಿಪ್ ಅಂತ ಹೇಳ್ಬೋದು. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಸಿದ್ದರಾಮಯ್ಯ ಶಾಸಕಾಂಗ ನಾಯಕರು, ಈ ಸಭೆಗೆ ತಾವು ಒಂದು ವೇಳೆ ಗೈರಾಜರಾದರೆ ತಮ್ಮ ಅನುಪಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸದಸ್ಯತ್ವವನ್ನು ಸ್ವಇಚ್ಛೆಯಿಂದ ಬಿಟ್ಟು ಬಿಡಲು ಇಚ್ಛಿಸಿದ್ರಂತೆ ನಾವು ಪರಿಗಣಿಸ್ತೀವಿ. ಭಾರತೀಯ ಸಂವಿಧಾನದ ಆಂಟಿ ಡಿಫೆಕ್ಷನ್ ಲಾ ಅನುಚ್ಛೇದ 10 ಶೆಡ್ಯೂಲ್ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಅನ್ನುವಂತ ಒಂದು ವಿಚಾರವನ್ನು ಹೇಳಿದ್ದಾರೆ. ಹಾಗಿದ್ರೆ ನಾಳೆ ಗೈರಾಜರಾಗುವಂತ ಸದಸ್ಯರಿಗೆ ಆಂಟಿ ಡಿಫೆಕ್ಷನ್ ಲಾ ಪ್ರಕಾರ ಪಕ್ಷ ಸಸ್ಪೆಂಡ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಸಾಮಾನ್ಯವಾಗಿ ವಿಶ್ವಾಸಮತ ವೇಳೆ ಗೈರಾಜರಾದ್ರೆ
ಅಥವಾ ವಿಪ್ ಅನ್ನ ಜಾರಿಗೊಳಿಸಿದ್ರೆ ಅದನ್ನ ಉಲ್ಲಂಘನೆ ಮಾಡಬಾರ್ದು. ಶಾಸಕಾಂಗ ಸಭೆ ಕೂಡ ಇದನ್ನ ಅಪ್ಲೈ ಆಗುತ್ತಾ? ಫಸ್ಟ್ ಟೈಮ್ ಇವತ್ತು ಕಾಂಗ್ರೆಸ್ ಈ ರೀತಿಯಾದಂತಹ ಒಂದು ನೋಟಿಸ್ ಕಳಿಸಿದೆ. ಬೇಲ್ಶಂಕರ್ ಅವರು, ಇಲ್ಲ, ಪಕ್ಷಾಂತರ ನಿಷೇಧ ಕಾಯ್ದೆ ಇರುವಂತದ್ದು ಅದು ಶಾಸನ ಸಭೆ ಒಳಗೆ ನಡೆಯುವಂತ ಘಟನಾವಳಿಗೆ ಸಂಬಂಧಪಟ್ಟ ಹಾಗೆ ಹೌದು, ಅದು ಪಕ್ಷಾಂತರ ನಿಷೇಧ ಕಾಯ್ದೆ ವ್ಯಾಪ್ತಿ ಅದಕ್ಕೆ ಸಂಬಂಧಪಡ್ತದೆ. ಶಾಸನ ಸಭೆಯ ವ್ಯಾಪ್ತಿ ಒಳಗೆ ಹೌದು, ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಅದರ ಹೊರಗೆ ನಾಳೆ ಮುಖ್ಯವಾಗಿ ಸಭೆ ಕರೆದಿರುವಂತ ಉದ್ದೇಶ ಇಲ್ಲಿರುವ ಕೆಲವು ಗೊಂದಲಗಳು ನಿವಾರಣೆ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರಿದ್ದಾರೆ ಇವರಿಲ್ಲ ಅಂತ ಬಹಳಷ್ಟು ಪ್ರಚಾರ ಮಾಧ್ಯಮಗಳು ನಡೀತಾ ಇದೆ. ಹಾಗಾಗಿ ಎಲ್ಲಾ ಶಾಸಕರಿಗೂ ಒಂದು ಅವಕಾಶ ಇರುವಂತ ಊಹಾಪೋಹಗಳು ಎಷ್ಟು ನಿಜ ಎಷ್ಟು ಅನ್ನೋದನ್ನ ಅದನ್ನ ನಾಳೆ ಪ್ರಕಟಪಡಿಸ್ಲಿಕ್ಕೆ ಒಂದು ಅವಕಾಶ ಆಗ್ಲಿ ಅನ್ನೋದು. ಎರಡನೇ ಮುಖ್ಯವಾಗಿರುವಂತ ಉದ್ದೇಶ ಇನ್ನೊಂದು 10 ದಿವಸದೊಳಗೆ ವಿಧಾನಸಭೆ ಅಧಿವೇಶನ ಪ್ರಾರಂಭ ಆಗ್ತದೆ. ಅಲ್ಲಿ ಅಭಿವೃದ್ಧಿ ಕೆಲಸಗಳ ವಿಚಾರದಿಂದ ಕೆಲವು ಕಾಂಗ್ರೆಸ್ ಜೆಡಿಎಸ್ ನವರ ಬಗ್ಗೆ ಆರೋಪ ಪ್ರತ್ಯಾರೋಪಗಳು ಮಾಧ್ಯಮದಲ್ಲಿ ನಡೀತಾ ಇದ್ದಾವೆ. ಆ ಸಚಿವರು ನಮಗ್ ಸಹಕಾರ ಕೊಡ್ತಾ ಇಲ್ಲ ಅಂತ ಈ ಸಚಿವರು ಅವ್ರಿಗೆ ಸಹಕಾರ ಕೊಡ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಅಲ್ಲಿ ಏನಾಗ್ಬೇಕು ಏನು ಅನ್ನೋ ವಿಚಾರದಲ್ಲೂ ಕೂಡ ಶಾಸಕಾಂಗ ಪಕ್ಷದಲ್ಲಿ ಒಂದು ನಿಲುವನ್ನು ತೆಗೆದುಕೊಂಡು ಮುಖ್ಯಮಂತ್ರಿಗಳಿಗೆ ನನ್ನ ಪ್ರಶ್ನೆ ಅಷ್ಟೇ. ಇದು ವಿಧಾನ ಪರಿಷತ್ ಕೆಲಸ ಮಾಡಿದ್ರಿ, ಸೊ ಶಾಸಕರಾಗಿ ಕೆಲಸ ಮಾಡಿದ್ರಿ. ನಾಳೆ ಶಾಸಕಾಂಗ ಪಕ್ಷದ ನಾಯಕರು ಕಳಿಸಿರ್ತಕ್ಕಂಥ ನೋಟಿಸ್ಗೆ ಸೊ ಕೆಲವು ಶಾಸಕರು ಬರಲ್ಲ ಅಂದ್ರೆ ಅವ್ರು ಹೇಳ್ಬೋದು ನಾಳೆ ನನಗೆ ಈ ನೋಟಿಸ್ ತಲುಪಿಲ್ಲ ಅಥವಾ ಪೋಸ್ಟ್ ಮೂಲಕ ಬಂದಿಲ್ಲ, ಸೊ ಹಾಗಾಗಿ ನನಗೆ ಆರೋಗ್ಯದ ಕಾರಣ ಬೇರೆ ಬೇರೆ ಕಾರಣ ಇಟ್ಕೊಂಡು ಗೈರು ಹಾಜರಾದ್ರೆ ಸೊ ಆಂಟಿ ಡಿಫೆಕ್ಷನ್ ಲಾ ಪ್ರಕಾರ ಪಕ್ಷ ಅವರ ವಿರುದ್ಧ ಕ್ರಮ ಕೈಗೊಳ್ಳಬಹುದಾ? ಇಲ್ಲ, ಯಾವುದೇ ವಿಪ್ ಜಾರಿ ಕೂಡ ಅವರು ಸಂಬಂಧಪಟ್ಟಂತ ಸದಸ್ಯನಿಗೆ ಆಗ್ಬೇಕು. ಒಂದು ಖುದ್ದಾಗಿ ಅವ್ರಿಗೆ ಜಾರಿ ಆಗ್ಬೇಕು ಅಥವಾ ಅವ್ರ ಮನೆ ಮುಂದೆ ಅದನ್ನ ಅಂಟಿಸಿ ಒಂದು ಮಹಾಜಾರ್ ಮಾಡ್ಬೇಕು. ಆಗ ಮಾತ್ರ ಅದು ವಿಪ್ ಜಾರಿ ಆಯ್ತು ಅಂತ ಲೆಕ್ಕ. ಕಾನೂನು ಪ್ರಕಾರ ನಾ ಮಾತಾಡ್ತಾ ಪಕ್ಷದವನಾಗಿ ಅಲ್ಲ, ಒಬ್ಬ ವಕೀಲನಾಗಿ ಮತ್ತು ಮಾಜಿ ಸಭಾಪತಿಯನ್ನ ಮಾತಾಡಿದ್ರೆ ಅವರಿಗೆ ನೇರವಾಗಿ ಅದು ನೇರವಾಗಿ ಅವರಿಗೆ ಅದು ಸರ್ವ್ ಆಗಿರ್ಬೇಕು ಅಥವಾ ಅವ್ರ ಮನೆಗೆ ಅಂಟಿಸಿ ಮಹಾಜರಾಗಿರ್ಬೇಕು. ಆಗ ಅವರಿಗೆ ಆ ವಿಪ್ಪು ಅಥವಾ ಆದೇಶ ತಲುಪಿದೆ ಅಂತ ಲೆಕ್ಕ. ಅದಾಗದೇ ಇದ್ದಂತ ಸಂದರ್ಭದಲ್ಲಿ ಸಕಾರಣಗಳಿದ್ದಂತ ಸಂದರ್ಭದಲ್ಲಿ ಗೈರುಹಾಜರಾಗಲಿಕ್ಕೆ ಅವಕಾಶ ಇದೆ, ಇಲ್ಲ ಅಂತಿಲ್ಲ. ಆರೋಗ್ಯದ ಕಾರಣ ಇದ್ರೆ, ಅನಿವಾರ್ಯ ಅಂತ ಕಾರಣಗಳಿದ್ರೆ, ಬೇರೆ ಇನ್ನು ತಪ್ಪಿಸ್ಲಿಕ್ಕೆ ಆಗದೆ ಇದ್ದಂತ ಮದುವೆ ಮುಂಜಿ ಕಾರ್ಯಕ್ರಮಗಳೇನಿದ್ರೆ ಖಂಡಿತ ಕೂಡ ಆಗ ಲೀವ್ ಆಫ್ ಆಬ್ಸೆನ್ಸ್ ಅವರು ಶಾಸಕಾಂಗ ಪಕ್ಷದ ನಾಯಕರಿಗೆ ಮುಂಚಿತವಾಗಿ ತಿಳಿಸಿ ಈ ಕಾರಣಕ್ಕೋಸ್ಕರ ನಾವು ನಮ್ಗೆ ಬರಕ್ ಆಗ್ತಾ ಇಲ್ಲ, ಇದನ್ನ ನಮ್ಮ ಗೈರು ಹಾಜರಿಯನ್ನ ಹಾಗಿದ್ರೆ ಸಭಾಪತಿ ನಾನು ಏನೋ ಪ್ರಶ್ನೆ ಕೇಳ್ತೀನಿ. ಸೊ ಈಗ ಶಾಸಕಾಂಗ ನಾಯಕರು ಕಳಿಸಂತ ನೋಟಿಸು ಈಗ ಎಲ್ಲೋ ಒಂದ್ ಕಡೆ ಒಂದು ಪ್ರದೇಶದಲ್ಲಿ ಅಥವಾ ಒಂದು ಹೋಟೆಲ್ ಇರ್ತಕ್ಕಂಥವ್ರಿಗೆ ತಲುಪಿಲ್ಲ ಅಂತ ಇಟ್ಕೊಳ್ಳೋಣ, ಅಥವಾ ಅವರಿಗೆ ಅದು ರೀಚ್ ಆಗಿಲ್ಲ, ಅದೇ ನೆಪದಲ್ಲಿ ಇಟ್ಕೊಂಡು ಅವ್ರು ನಾಳೆ ನಾವು ಶಾಸಕಾಂಗ ಸಭೆಗೆ ಬರಲಿಲ್ಲ ಯಾಕಂದ್ರೆ ನಮಗೆ ತಲುಪಿಲ್ಲ ಅಂತ ಹೇಳ್ಬೋದು. ಬಿಫೋರ್ ಯುವರ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ಗೆ ಮುನ್ನನೇ ಅವರ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡುವ ಅವಕಾಶಗಳು ಕೂಡ ಇರುತ್ತಲ್ಲ? ಇಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು, ಅದು ಊಹಾಪೋಹ. ಅದಕ್ಕೆ ನಾನು ಉತ್ತರ ಕೊಡಕ್ ಆಗೋದಿಲ್ಲ. ಶಾಸನ ಸಭೆಗೆ ಚುನಾಯಿತರಾಗಿರುವಂತರು ಯಾವ ಸಂದರ್ಭದಲ್ಲಿ ಯಾವಾಗ ಹೇಗೆ ರಾಜೀನಾಮೆ ಕೊಡಬೇಕು ಅನ್ನೋದಕ್ಕೂ ನಿಯಮಾವಳಿಗಳಿದ್ದಾವೆ. ಅವರೇ ಖುದ್ದಾಗಿ ವಿಧಾನಸಭಾಧ್ಯಕ್ಷರನ್ನು ಭೇಟಿ ಮಾಡಬೇಕು. ಸ್ವಂತ ಇಚ್ಛೆಯಿಂದ ಸ್ವಯಂ ಪ್ರೇರಿತರಾಗಿ ಯಾವುದೇ ಆಮಿಷ ಅಥವಾ ಒತ್ತಡಕ್ಕೆ ಒಳಗಾಗದೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಅವ್ರ ರಾಜೀನಾಮೆಯನ್ನ 2 ಸಾಲಿನಲ್ಲಿ ಇರ್ಬೇಕು. ಅದಕ್ಕೆ ಯಾವ ಕಾರಣಗಳು ಕೊಡುವಾಗಿಲ್ಲ, ಆಮೇಲೆ ಏನು ಹೇಳುವಾಗಿಲ್ಲ ರಾಜೀನಾಮೆ ಪತ್ರದಲ್ಲಿ. ಇಂಥ ಕ್ಷೇತ್ರದಿಂದ ಆಯ್ಕೆ ಆಗಿರುವಂತ ನಾನು ಸ್ವಂತ ಇಚ್ಛೆಯಿಂದ ನನ್ನ ಸದಸ್ಯತ್ವಕ್ಕೆ ಈ ಮೂಲಕ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ 2-3 ಹಾಗಾದ್ರೆ ತಾವು ಹೇಳ್ತಾ ಈಗ ಒಂದು ಸಾಮಾನ್ಯವಾಗಿ ಅಂದ್ರೆ ಯಾವ್ದಾದ್ರು ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಬಜೆಟ್ ನ ಅಂಗೀಕಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವಾಸ ಮತ ಸಂದರ್ಭದಲ್ಲಿ ಈ ರೀತಿ ವಿಪ್ ಅನ್ನ ಸಚೇತಕರ ಮೂಲಕ ಜಾರಿಗೊಳಿಸ್ತಾರೆ. ಆದ್ರೆ ಶಾಸಕಾಂಗ ಸಭೆ ಗೈರುಹಾಜರಾದ್ರೆ ನಿಮ್ಮ ಮೇಲೆ ಪಕ್ಷ ವಿರೋಧಿ ಅಂತ ನಾವು ಪರಿಗಣಿಸ್ತೀವಿ ಅನ್ನುವಂಥದ್ದು ಏನಂದ್ರೆ ಇಟ್ಸ್ ಅ ಕಂಡಕ್ಟ್ ಆಫ್ ದಿ MLA ಅನ್ನುವಂತ ಕಾರಣಕ್ಕಾಗಿ ಅಂತ ಆಂಟಿ ಪಾರ್ಟಿ ಮಾಡ್ತಾ ಇದಾರೆ ಅನ್ನುವಂಥದ್ದನ್ನ. ಅದು ಎಲ್ಲ ಆಂಟಿ ಡಿಫೆಕ್ಷನ್ ಲಾದ್ ಒಳಗೆ ಅದು ಬರ್ತದೋ ಇಲ್ಲೋ ಅನ್ನೋದು ಕಾನೂನಿನ ಪರೀಕ್ಷೆ ಆಗ್ಬೇಕು. ಅದು ನನ್ನ ಪ್ರಕಾರ, ನನ್ನ ತಿಳುವಳಿಕೆ, ನನಗಿರೋ ಮಾಹಿತಿ ಪ್ರಕಾರ ಶಾಸನ ಸಭೆ ಒಳಗೆ ನಡೆಯುವಂತಹ ನಡವಳಿಕೆಗಳಿಗೆ ಮಾತ್ರ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗ್ತದೆ. ಆದ್ರೆ ಒಂದು ಪಕ್ಷದಿಂದ ಗೆದ್ದಿರುವಂತವ್ರು ಈಗ ತಮಿಳುನಾಡಿನಲ್ಲಿ ಇತ್ತೀಚೆಗೆ ಒಂದು ಪ್ರಕರಣ ನಡೀತು, ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಆಯ್ತು. ಅವ್ರು ಗವರ್ನರ್ಗೆ ಹೋಗಿ ಸಪೋರ್ಟ್ ವಿತ್ಡ್ರಾ ಮಾಡಿದ್ರು ADMK ಗವರ್ಮೆಂಟ್. ಅದಕ್ಕೆ ಸ್ಪೀಕರ್ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡೋದು ವಾಲಂಟರಿಲಿ ಗಿವಿಂಗ್ ಅಪ್ ಪಾರ್ಟಿ ಮೆಂಬರ್ಶಿಪ್ ಅನ್ನೋದು ಒಂದು ಇದೆ ಅದರಲ್ಲಿ ಪಕ್ಷಾಂತರ ನಿಷೇಧ. ಇದು ಶಾಸಕಾಂಗ ಸಭೆಗೆ ಬಾರದೇ ಇರೋದು ಕೂಡ ಸದಸ್ಯತ್ವವನ್ನ ಸ್ವಯಂ ಪ್ರೇರಿತವಾಗಿ ಮಾಡೋದು ಅನ್ನೋದು ವ್ಯಾಖ್ಯಾನದೊಳಗೆ ಬರ್ತದ ಅನ್ನೋದು ಒಂದು ಕಾನೂನು ಪರೀಕ್ಷೆ. ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಹಾಗೆ ನಮ್ಮ ಜೊತೆಗೆ ಸಂಸದರು ಮತ್ತೆ ವಕೀಲರಾದಂತ VS ಉಗ್ರಪ್ಪ ಕೂಡ ಜಾಯ್ನ್ ಆಗಿದ್ರು. ಉಗ್ರಪ್ಪನವರು ಇವತ್ತು ಶಾಸಕಾಂಗ ನಾಯಕರು ಎಲ್ಲ ಶಾಸಕರಿಗೆ ಒಂದು ನೋಟಿಸ್ ಕಳಿಸಿದ್ರು, ನಾಳೆ ಶಾಸಕಾಂಗ ಸಭೆಗೆ ವಿಧಾನಸೌಧ 3ನೇ ಮಹಡಿಯಲ್ಲಿ 3:30ಕ್ಕೆ ಹಾಜರಾಗಬೇಕು, ಹಾಜರಾಗದೆ ಹೋದ್ರೆ ನಾವು ಅದನ್ನ ಪಕ್ಷ ವಿರೋಧಿ ಅಂತ ಪರಿಗಣಿಸ್ತೀವಿ ಅನ್ನೋದು. ಸೊ ಒಂದ್ ವೇಳೆ ಕೆಲವು ಶಾಸಕರು ಗೈರು ಹಾಜರಾದ್ರೆ ಸೊ ಸಸ್ಪೆಂಡ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಪಕ್ಷದಿಂದ? ನೋಡಿ, ಮೊದಲನೇದಾಗಿ ಏನು ಲೆಜಿಸ್ಲೇಚರ್ ಪಾರ್ಟಿ ನಾಯಕರಿಗೆ ಏನು ದತ್ತವಾಗಿರತಕ್ಕಂತ ಅಧಿಕಾರವನ್ನ ಚಲಾಯಿಸಿ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಇದು ಒಂದು.
ಎರಡನೇದು, ಇವತ್ತು ನನಗೆ ಇರುವಂತ ಮಾಹಿತಿ ಪ್ರಕಾರ ಏನೇ ಒತ್ತಡ ತಂತ್ರಗಳು ಬಿಜೆಪಿನವರು ಮಾಡಿದ್ರು ಸಹ ಅಂತಿಮವಾಗಿ ಯಾವುದೇ ಶಾಸಕರು ಪಕ್ಷ ಬಿಟ್ಟು ಹೋಗೋದಿಲ್ಲ ಅನ್ನುವಂತ ವಿಶ್ವಾಸ, ನಂಬಿಕೆ ನನಗಂತೂ ಇದೆ. ಎಲ್ಲರೂ ಸಹ ವಾಪಸ್ ಬರ್ತಾರೆ ಅಂತೇಳಿ ನಾ ಭಾವಿಸಿದ್ದೇನೆ. ಎರಡನೇದು, ಇವತ್ತೇನು ಆ ಒಂದು ವಿಪ್ ಅನ್ನ ನೀಡಿದ್ದಾರೆ, ಸಂವಿಧಾನದ 10 ಶೆಡ್ಯೂಲ್ ನಲ್ಲಿ 3 ಗ್ರೌಂಡ್ಸ್ ಇದ್ದಾವೆ ಸ್ಪೀಕರ್ ಡಿಸ್ಕ್ವಾಲಿಫೈ ಮಾಡತಕ್ಕಂಥದಕ್ಕೆ. 3 ಕಾರಣಗಳನ್ನ ಭಾರತದ ಸಂವಿಧಾನದ 10 ಶೆಡ್ಯೂಲ್ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಕ್ಲಾಸ್ 2 ನಲ್ಲಿ. ಮೊದಲನೇದು, ಯಾರು ವಾಲಂಟರಿಲಿ ಒಂದು ಪಾರ್ಟಿಯ ಸದಸ್ಯತ್ವವನ್ನು ಶಾಸಕರಾಗೋ ಸಂಸತ್ ಸದಸ್ಯರಾಗಿ ಬಿಡ್ತಾರೆ ಥ್ರೂ ದೇರ್ ಕಾಂಡಕ್ಟ್, ಅದು ಒಂದು ಗ್ರೌಂಡ್. ಎರಡನೇದು, ಸದನಕ್ಕೆ ಸಂಬಂಧಪಟ್ಟ ಹಾಗೆ 2 ಗ್ರೌಂಡ್ಸ್ ಇದ್ದಾವೆ. ಅದೇನಪ್ಪಾ ಅಂತ ಹೇಳಿದ್ರೆ, ಒಂದು ವಿಪ್ಗೆ ವಿರುದ್ಧವಾಗಿ ಮತದಾನ ಮಾಡತಕ್ಕಂಥದ್ದು, ಎರಡನೇದು ವಿಪ್ ನೀಡಿದ್ರು ಸಹ ಅಬ್ಸ್ಟೈನ್ ಆಗೋದು, ಸದನಕ್ಕೆ ಹೋಗದೆ ಇರತಕ್ಕಂಥದ್ದು. ಈ 3 ಗ್ರೌಂಡ್ಸ್ ಮೇಲೆ